ಇವತ್ತು ನಾನು DIY ಫರ್ಮೆಂಟೆಡ್ ರೈಸ್ ವಾಟರ್ ಹೇರ್ ಅಂಡ್ ಫೇಸ್ ಸಿರಮ್ ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವೆಲ್ಲ ದೋಸೆಗೆ ನೆನೆ ಹಾಕ್ತಿರಲ್ಲ, ಅದರಲ್ಲೇ ರೈಸ್, ಮೆಂತೆ ಹಾಗೆ ಬೇರೆ ಕಾಳು ಇರೋದ್ರಿಂದ ಇದು ಬೆಸ್ಟ್ ಸಿರಮ್ ಆಗಿರುತ್ತೆ. ಅದಕ್ಕೆ ದೋಸೆಗೆ ನೆನೆ ಹಾಕುವಾಗ ಚೆನ್ನಾಗಿ 3 ರಿಂದ 4 ಸಲ ತೊಳ್ಕೊಳ್ಳಿ. ಆಮೇಲೆ ನೀರು ಹಾಕಿ ನೆನೆಗೆ ಬಿಡಿ. ಇದನ್ನ ನೆನೆದ ಮೇಲೆ ಒಂದು ಕಂಟೈನರ್ಗೆ ಆ ನೀರನ್ನು ತಕೊಳ್ಳಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ಳಿ. ಈಗ ಸಿರಮ್ ರೆಡಿ ಆಗಿದೆ. ಇದನ್ನ ಡೈಲಿ ಫೇಸ್ ಅಂಡ್ ಹೇರ್ಗೆ ಹಚ್ತಾ ಬನ್ನಿ. ಆಮೇಲೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಡ್ಯಾಂಡ್ರಫ್ ಇದ್ದವರು ಇದನ್ನೊಂದು ಕಾಟನ್ ಬೌಲಲ್ಲಿ ತಗೊಂಡು ಬೇರಿಗೆಲ್ಲ ಚೆನ್ನಾಗಿ ಹಚ್ತಾ ಬನ್ನಿ. ರೂಟಿಗೆಲ್ಲ ನಿಮಗೆ ಒಂದೇ ವಾಶ್ನಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿ. ಹೀಗೆ ವಾರದಲ್ಲಿ 2 ಸಲ ಮಾಡಿದ್ರು ಗೊತ್ತಾಗುತ್ತೆ ರಿಸಲ್ಟು.